ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಮಂಗಳವಾರ ಮಧ್ಯಾಹ್ನ 12 ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಪೂಜೆ ಆಯಿತು. ನಾನಿವಾಗ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹುಣ್ಣಿಮೆ ಅಲ್ವಾ, ಹಾಗಾಗಿ ಹೋಗಿ ಬರೋಣ ಅಂತ. ಈಗ ಪೂಜೆ ಆಯಿತು, ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು, ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ನಕ್ಷತ್ರ ಕೂಡ ಬರ್ತಿದ್ದಾಳೆ, ಅವಳು ಕೂಡ ರೆಡಿಯಾಗಿದ್ದಾಳೆ. ಇವಾಗ ಮಲಗಿ ಪಾಪ ಎದ್ದು ಬಂದಿದ್ದಾಳೆ. ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಚೆನ್ನಾಗಿ ಪೂಜೆ ಮಾಡಿದ್ದಾರೆ, ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ತುಂಬ ಕೆಲಸ ಇದೆ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ಹಾಗೆ ಮೇಲ್ಗಡೆ ಕೂಡ ತುಂಬ ಬಟ್ಟೆ ಇದ್ದಾವೆ. ಎಲ್ಲ ಬಟ್ಟೆಗಳನ್ನು ತರಬೇಕು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನನ್ನ ವ್ಲಾಗ್ನ ಮತ್ತೆ ರಾತ್ರಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಅವರೆಕಾಳು ಪಲ್ಯ ಮಾಡಿಕೊಂಡೆ, ಚಪಾತಿ ಮಾಡಬೇಕು, ಅನ್ನಕ್ಕೆ ಇಟ್ಟಿದ್ದೀನಿ. ಅವರೆಕಾಳೆಲ್ಲ ಬಿಡಿಸ್ಕೊಂಡು ಪಲ್ಯ ಎಲ್ಲ ಮಾಡಿ ಅನ್ನ ಕೂಡ ಇಟ್ಟಿದ್ದೀನಿ. ಚಪಾತಿ ಒಂದು ಮಾಡ್ಕೋಬೇಕು. ಹಾಗೆ ಸಾನು ಅಂಗಡಿಗೆ ಹೋಗಿದ್ದಾಳೆ, ಮಾಲ್ಗೆ ಹೋಗಿದ್ದಾಳೆ. ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು, ಏನೇನು ಖಾಲಿಯಾಗಿತ್ತು ಅದಷ್ಟೇ ತರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಾನು ಮಾಲಿಗೆ ಹೋಗಿದ್ಲು. ಸ್ವಲ್ಪ ರೇಷನ್ ಎಲ್ಲ ಖಾಲಿಯಾಗಿತ್ತು, ಹಾಗೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಎಲ್ಲ ಖಾಲಿಯಾಗಿತ್ತು. ಏನೇನು ಖಾಲಿಯಾಗಿದೆ ಅದನ್ನಷ್ಟೇ ತರಿಸಿದ್ದೀನಿ. ಮನೇಲಿ ಇತ್ತು ಎಲ್ಲ ಆಲ್ಮೋಸ್ಟ್. ಏನೇನು ಸ್ವಲ್ಪ ಖಾಲಿಯಾಗಿತ್ತು ಅದನ್ನಷ್ಟೇ ತರಿಸ್ದೆ. ಈಗ ತಂದಿದ್ದಾಳೆ, ಎತ್ತಿಡಬೇಕು. ಫ್ರೆಂಡ್ಸ್, ಅಕ್ಕಿ ಖಾಲಿಯಾಗಿತ್ತು, ಅಕ್ಕಿ ತಂದಿದ್ದಾರೆ. ಹಾಗೆ ಲಿಕ್ವಿಡ್ ಖಾಲಿಯಾಗಿತ್ತು, ಏರಿಯಲ್ಲು, ಅದನ್ನು ಕೂಡ ತಂದಿದ್ದಾರೆ. ಹಾಗೆ ಇದರಲ್ಲಿ ಏನೇನು ತಂದಿದ್ದಾರೆ ಅಂತ ನೋಡಬೇಕು. ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ವಿಮ್ ಜೆಲ್ ತಂದಿದ್ದಾರೆ. ಹಾಗೆ ಮೀರಾ ಶಾಂಪೂ. ಫ್ರೆಂಡ್ಸ್, ಇದು ಸೋಯಾ ಚಂಕ್ಸ್ ತಂದಿದ್ದಾರೆ. ಮತ್ತು ಪರೋಟ ತಂದಿದ್ದಾರೆ, ಪೇಸ್ಟ್ ತಂದಿದ್ದಾರೆ. ಏನೇನು ಖಾಲಿಯಾಗಿತ್ತು ಅದನ್ನಷ್ಟೇ ಹೇಳಿದ್ದೆ, ಅದನ್ನೆಲ್ಲ ತೊಗೊಂಬಂದಿದ್ದಾರೆ. ಇವಾಗ ನಾನು ಎಲ್ಲ ಎತ್ತಿಡಬೇಕು. ಎತ್ತಿಟ್ಟು ಚಪಾತಿ ಹಿಟ್ಟು ಕಲಸಿ ಬಂದಿದ್ದೀನಿ, ಮಾಡ್ಕೋಬೇಕು. ಇಲ್ಲಿ ಸಾನು ಹೋಮ್ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ಲು ಬಂದಮೇಲೆ. ಇವತ್ತು ಟ್ಯೂಷನ್ ರಜಾ ಇತ್ತು, ಹಾಗಾಗಿ ಟ್ಯೂಷನ್ಗೆ ಹೋಗಿಲ್ಲ, ಮನೆಯಲ್ಲೇ ಓದ್ಕೊಳ್ತಿದ್ದಾಳೆ. ಎಲ್ಲ ಎತ್ತಿಡಬೇಕು. ಮತ್ತು ನನ್ನ ವ್ಲಾಗ್ನ ನೆಕ್ಸ್ಟ್ ಡೇ ಸಂಜೆ, ಅಂದರೆ ಬುಧವಾರ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಆಗಿದೆ 5 ಗಂಟೆ. ಇವಾಗಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬಟ್ಟೆ ಮಡಚಿಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ಟೆ ಎಲ್ಲ ತುಂಬ ಇದ್ವು, ಫಸ್ಟ್ ಮಡಚಿಟ್ಬಿಡೋಣ ಅಂತ ಮಡಚ್ತಾ ಇದ್ದೀನಿ. ಸಾನು ಕೂಡ ಬಂದು ಟ್ಯೂಷನಿಗೆ ಹೋದ್ಲು. ಅವಳು ಟ್ಯೂಷನಿಗೆ ಹೋದ್ಮೇಲೆ ನಾನು ಬಟ್ಟೆ ಎಲ್ಲ ಮಡಚಿಡ್ತಿದ್ದೀನಿ. ಅದಾದಮೇಲೆ ಕಸ ಗುಡ್ಸೋಕ್ಕೆ ಬಂದೆ. ಫ್ರೆಂಡ್ಸ್, ನನಗೆ ಕೆಲವೊಬ್ಬರು ಕೇಳ್ತಾಯಿದ್ರಿ ವಿಡಿಯೋದಲ್ಲಿ ನಾನು ಏನೇ ಕೆಲಸ ಮಾಡಿದ್ರೂ ಎಡಗೈಯಲ್ಲಿ ಮಾಡ್ತೀಯಾ ಅಂತ. ನಾನು ಬಲಗೈಯಲ್ಲೇ ಎಲ್ಲ ಕೆಲಸ ಮಾಡೋದು. ಅದು ವಿಡಿಯೋದಲ್ಲಿ ಕ್ಯಾಮ್ರಾ ಟ್ರೈಪೋಡಿಗೆ ಹಾಕಿರ್ತೀವಲ್ಲ, ಅದರಲ್ಲಿ ಆ ರೀತಿಯಾಗಿ ಕಾಣಿಸುತ್ತೆ ಅಷ್ಟೇ. ಪೂಜೆ ಎಲ್ಲ ಎಡಗೈಯಲ್ಲಿ ಮಾಡೋ ಥರನೇ ಕಾಣಿಸುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೇಳಿದ್ರಲ್ವ, ಅದಕ್ಕೋಸ್ಕರ ನಾನು ಬಲಗೈಯಲ್ಲೇ ಮಾಡೋದು. ಕ್ಯಾಮ್ರಾನ ಟ್ರೈಪೋಡ್ಗೆ ಹಾಕಿರೋದ್ರಿಂದ ಆ ರೀತಿಯಾಗಿ ಕಾಣಿಸುತ್ತೆ ಅಷ್ಟೇ. ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬಂದೆ. ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರಿತ್ತು ಮಧ್ಯಾಹ್ನ ಮಾಡಿದ್ದು, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಚಿಕನ್ ಕರಿ ಮಾಡ್ಕೊಂಡಿದ್ದೆ, ಅದೇ ಇದೆ, ಅದನ್ನೇ ಬಿಸಿ ಮಾಡ್ಕೊಳ್ತಿದ್ದೀನಿ. ಕಾಫಿ ಆಯ್ತು, ಇವಾಗ ಕುಡಿಬೇಕು. ಅಷ್ಟರಲ್ಲಿ ಸಾನು ಕೂಡ ಟ್ಯೂಷನಿಂದ ಬಂದಳು, ಓದ್ಕೊಳ್ತಿದ್ದಾಳೆ ಇವಾಗ.
ಹಾಗೆ ಹೋಮ್ವರ್ಕ್ ಎಲ್ಲ ಬರಿತಾ ಇದ್ಲು. ಹಾಗೆ ಏನೇನು ಬರಿತಿದ್ದಾಳೆ ಅಂತ ನಾನು ಕೂಡ ನೋಡ್ತಾ ಇದ್ದೆ. ಒಂದೊಂದು ದಿನ ಲೇಟಾಗಿ ಬರ್ತಾಳೆ ಟ್ಯೂಷನ್ನಿಂದ, ಒಂದೊಂದು ದಿನ ಬೇಗ ಬರ್ತಾಳೆ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ಲು. ಅದಾದಮೇಲೆ ನಾನು ಚಿಕನ್ ಕರಿ ಇತ್ತು ಅಂತ ಹೇಳಿದ್ನಲ್ವ, ಅನ್ನ ಮಾಡಿಕೊಂಡು ಸಾಂಬಾರು ಬಿಸಿ ಮಾಡಿದೆ. ಅದಾದಮೇಲೆ ಪರೋಟ ಮಾಡ್ಕೊಳ್ತಿದ್ದೀನಿ. ನಿನ್ನೆ ಪರೋಟ ತರಿಸಿದ್ನಲ್ವ, ಅದನ್ನೇ ಬಿಸಿ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ ಚಿಕನ್ ಕರಿ ಜೊತೆಗೆ. ಫ್ರೆಂಡ್ಸ್, ಇವಾಗ ಊಟ ಆಯಿತು. ನಾನು ನಕ್ಷು ವಾಕಿಂಗ್ ಹೋಗ್ತೀವಿ. ನಕ್ಷು ಏನು ನೋಡಿಲಿ ಹೇಳವ್ರಿ. ಕೊಡುವಾಗ ನಾನು ನಮ್ಮ ಕೊಡ್ತೀವಿ. ಇಲ್ಲ ನಮಗೆ ಚಿಚ್ಚಿ ಇಲ್ಲ, ನಿಮಗೆ ಕೊಡಲ್ಲ. ಬೆಳಗ್ಗೆ ತಿಂತೀನಿ. ಬೆಳಗ್ಗೆ ಸಿಗ್ತಾಳೆ ಅವಳು. ಬೆಳಗ್ಗೆ ಸಿಗ್ತೀನಿ. ಬಾಯ್ 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 ಹೇಳು ಫ್ರೆಂಡ್ಸ್, ಇವಾಗ ಊಟ ಆಯ್ತು. ನಾವು ಇವಾಗ ವಾಕ್ ಹೋಗ್ತೀವಿ. ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಬೆಳಗ್ಗೆ